ವೆಲ್ಕಮ್ ಟು ಸೂರ್ಯ ಕರಿಯರ್ ಅಕಾಡೆಮಿ. ಇವತ್ತು ನಾವು ಇಂಗ್ಲೀಷ್ ಗ್ರಾಮರನ್ನು ಚರ್ಚೆ ಮಾಡಕ್ಕೆ ಹೊಂಟೀವಿ. ಯಾವ್ದ್ಯಾವ್ದಕ್ಕೆ ಹೆಲ್ಪ್ ಆಗ್ತದಪ್ಪ ಅಂದ್ರೆ ವಿಲೇಜ್ ಅಕೌಂಟೆಂಟ್, ಆಮೇಲೆ PDO, ಆಮೇಲೆ ಆರ್ ಪಿ ಎಫ್ಗಿಲ್ಲ ಇಂಗ್ಲೀಷ್ ಸಬ್ಜೆಕ್ಟ್, ನೇವಿಗೆ ಹೆಲ್ಪ್ ಆಗ್ತದ, ಆಮೇಲೆ SSC MTSಗೆ ಹೆಲ್ಪ್ ಆಗ್ತದ. ಸಾಕಷ್ಟು ಇಂಗ್ಲೀಷ್ ಗ್ರಾಮರ್ ಯಾವ ಎಕ್ಸಾಮ್ನಾಗ ಅದಾವಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುವಂತಹ ಕೆಲವೊಂದು ಟಾಪಿಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಇದ್ರ ಸದುಪಯೋಗ ಪಡಿಸ್ಕೊರಿ. ನೋಡ್ರಿ, ಇಂಗ್ಲಿಷ್ ಗ್ರಾಮರ್ ಫಸ್ಟ್ ಬರೋ ಟಾಪಿಕ್ ಯಾವ್ದಪ್ಪ ಅಂತಂದ್ರ ಸಿನಾನಿಯಮ್ಸ್ ಅಂಡ್ ಅನಾಟಮ್ಸ್. ಅಂದ್ರ ಸಿನಾನಿಯಮ್ಸ್ ಅನಾಟಮ್ಸ್ ಅಂದ್ರ ಆಲ್ಮೋಸ್ಟ್ ನಾವು ಪ್ರೈಮರಿ ಸೆಕ್ಷನ್ ಒಳಗ ಹೈಸ್ಕೂಲ್ ಸೆಕ್ಷನ್ ಒಳಗ ಗೊತ್ತಿರಲ್ಲ ಏನಂತ ಹೇಳಿ. ಏನಂತ ನೋಡುನು, synonyms is the word that means same and almost the same as under word smart is synonymous of clever. ಅಂದ್ರ ಸಿನಾನಿಯಮ್ಸ್ ಅಂದ್ರೆ ಏನು? ಸೇಮ್ ವರ್ಡ್ ಅಂದ್ರ ಪರ್ಯಾಯ ಪದಗಳು ಅಂತ ನಾವು ಕನ್ನಡದಾಗ ಕರಿತೀವಲ್ಲ, ಸೇಮ್ ವರ್ಡ್ಸ್ ನಾವೇನಂತ ಕರಿತೀವಿ? ಸಿನಾನಿಯಮ್ ಅಂತ ಕರಿತೀವಿ. ಸ್ಮಾರ್ಟ್ ಇಸ್ ಸಿನಾನಿಯಮ್ ಯಾವ್ದಂದ್ರ ಕ್ಲೆವರ್. ಇನ್ನ ಆಂಟೋನಿಯಂ ಅಂದ್ರ ಅಪೋಸಿಟ್ ವರ್ಡ್. ಹೌದಾ? ಅಪೋಸಿಟ್ ವರ್ಡ್. ಅದ್ರದ್ದು ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಅಪ್ರೇಡ್ದು ಏನು ಅಪೋಸಿಟ್ ಏನು? ಬ್ರೇವ್. ಅಪ್ರೇಡ್ ಅಂದ್ರೆ ಏನು? ಅಂಜುದು. ಬ್ರೇವ್ ಅಂದ್ರ ಸಾಹಸ ಮಾಡು. ಕೆಲವೊಂದಿಷ್ಟು ವರ್ಡ್ಸ್ ನೋಡುನು, ಆ ವರ್ಡ್ಸ್ ಸಿನಾನಿಯಮ್ ಮತ್ತು ಅನಾಟಮಿಯಮ್ ನೋಡುನು. ಹೌದಾ? ಒಂದೇದು ಯಾವ್ದು ವರ್ಡ್ ಅದಪ್ಪ? ಒಂದೇ ವರ್ಡ್ ನೋಡ್ರಿ, ಥಿನ್ ಅಂತ. ಹೌದಾ? ಒಂದೇ ವರ್ಡ್ ಥಿನ್ನದ್ದು ಫಸ್ಟ್ ಏನ್ ನೋಡುನು? ಪರ್ಯಾಯ ಪದಗಳು ನೋಡುನು. ಥಿನ್ನದ್ದು ಏನಾಗ್ತದ? ನ್ಯಾರೋ ಅಂತ ಆಗ್ತದ. ನ್ಯಾರೋ ಅಂದ್ರ ಸಮೀಪ, ಚಿಕ್ಕದು ಅಂದಂಗ. ಥಿನ್ ಅಂದ್ರೂ ಚಿಕ್ಕದು, ತೆಳುವಾದದ್ದು ಅಂತ ಅರ್ಥ. ಹೌದಾ? ಇನ್ನು ಅನಾಟಮಿಯಮ್ ನೋಡ್ಬೇಕಂದ್ರ ವೈಡ್ ಅಂದ್ರ ವಿಸ್ತಾರವಾದಂತಹದ್ದು. ಹೌದಾ? ನಮಗ ವರ್ಡ್ ಅನ್ನ ಕೊಟ್ಟು ಆ ವರ್ಡ್ದು ಸಿನಾನಿಯಮ್ ಅನ್ನ ಆಪ್ಷನ್ ಒಳಗೆ ಕೊಡ್ತಾರ. 4 ಆಪ್ಷನ್ ಒಳಗ ನಾವು ಚೂಸ್ ಮಾಡೋದಿರ್ತದ. ಆ ಚೂಸ್ ಮಾಡಿದ್ರಾಗ ನಾವು ಎಷ್ಟು ಮಾರ್ಕ್ಸ್ ಇರ್ತಾವಲ್ಲ ಒಂದು ಕ್ವಶನ್ಕ ಅಷ್ಟು ಮಾರ್ಕ್ಸ್ ಅನ್ನ ಪಡಿಬಹುದು. ದಿನಾಲು ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿ ಈ ಚಾನಲ್ದಾಗ ದಿನಾಲು ಇಂಗ್ಲಿಷ್ ಅನ್ನ ಡಿಸ್ಕಸ್ ಮಾಡಬೇಕು ಅಂತ ಪ್ರೋಗ್ರಾಮ್ ಇಟ್ಕೊಂಡಿವಿ. ನೀವೆಲ್ಲರೂ ಪ್ರೋತ್ಸಾಹ ಕೊಡ್ರಿ. ಆಮೇಲೆ ಲೈಕ್ ಅನ್ನ ಮರೀದೆ ಮಾಡ್ರಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ, ಅದ್ರ ಸದುಪಯೋಗ ತಗೋರಿ ಅಂತ ಹೇಳ್ತೀನಿ. ಹೌದಾ? ಎರಡನೇದು ನೋಡುನು ಪ್ರೆಟೆಂಟ್ ಅಂದ್ರ ಮೇಕ್ ಬಿಲೀವ್ ಅಂದ್ರ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ಅಂತ. ನಾಟಕವನ್ನ ಮಾಡೋದು. ಪ್ರೆಟೆಂಟ್ ಮೀನ್ಸ್ ನಾಟಕೀಯ ಅಂತ ಅರ್ಥ. ನೋಡ್ರಿ, ನಂಬು ಹಂಗೆ ನಾಟಕ ಮಾಡ್ತಾರ ನೋಡು ಅಂತಿರ್ತೇವಲ್ಲ, ಅದೇ. ರಿಯಲಿಸ್ಟಿಕ್ ಅಂದ್ರ ವಾತ್ಸವ. ಹೌದಾ? ಅಂದ್ರ ಕರೆಕ್ಟ್ ಇದ್ದಿದ್ದು ಅಂತ. ಆಮೇಲೆ ನೆಕ್ಸ್ಟ್ ಯಾವ ಶಬ್ದ ಬರ್ತದ ನೋಡ್ರಿ? ರುನೀನ್ ಶಬ್ದ ಬರ್ತದ. ಅದ್ರದ್ದು ಏನಾಗ್ತದಪ್ಪ ಅಂದ್ರ ಹಾಳು ಅಂತ ಅರ್ಥ. ಅದ್ರ ಸಿನಾನಿಯಮ್ ನೋಡಿದ ಡಿಸ್ಟ್ರಾಯ್ ಅಂದ್ರೂ ಹಾಳು ಅಂತಾನೆ ಅರ್ಥ. ರಿಪೇರ್, ಅದ್ರದ್ದು ಅನಾಟಮಸ್ ಏನಪ್ಪಾ ಅಂತಂದ್ರ ರಿಪೇರ್ ಮೀನ್ಸ್ ಏನು? ರಿಪೇರಿ ಮಾಡೋದು. ಹೌದಾ? ಜೋಡಿಸೋದು. ಆಮೇಲೆ ನೆಕ್ಸ್ಟ್ ಪದ ನೋಡೋಣ, ಸಪ್ರೇಟ್ ಮೀನ್ಸ್ ವಿಭಾಗ ಮಾಡೋದು. ಹೌದಾ? ಪ್ರತ್ಯೇಕ ಅಂತ ಅರ್ಥ. ಸಪ್ರೇಟ್ ಅಂದ್ರೆ ಏನು? ಪ್ರತ್ಯೇಕ ಅಂತ ಅರ್ಥ. ಅಪಾರ್ಟ್ ಅಂದ್ರು ಅಪಾರ್ಟ್ಮೆಂಟ್ ಅಂತ ಹೇಳಿ ನೋಡು, ಒಂದೊಂದೇ ಪೂರ್ತಿ ಇರ್ತದ, ಅದು ಏನಿರ್ತದ ಪ್ರತ್ಯೇಕವಾಗಿರ್ತದ. ಅಪಾರ್ಟ್ ಅಂದ್ರು ಪ್ರತ್ಯೇಕ. ಇದ್ರ ಪರ್ಯಾಯ ಪದ, ಸಪ್ರೇಟ್ ಪರ್ಯಾಯ ಪದ ಯಾವ್ದಂದ್ರ ಅಪಾರ್ಟ್. ಆಮೇಲೆ ಟುಗೆದರ್ ಅಂದ್ರೆ ಎಲ್ಲರೂ ಜೊತೆಗೂಡುದು.
ಇದ್ರದ್ದು ಏನಿದು anatoms ಅಂದ್ರೆ ಅಪೋಸಿಟ್ ವರ್ಡ್. ನೆಕ್ಸ್ಟ್ ಪದ ನೋಡುನು ಶೋ. ಶೋ ಶೋ ಪದ ಏನ ತೋರಿಸ್ತದಂದ್ರೆ ತೋರಿಸು. ಶೋ ಏನಂತ ತೋರಿಸ್ತದ ತೋರಿಸು. ಡಿಸ್ಪ್ಲೇ ಅಂದ್ರೂ ತೋರಿಸುನೇ ಅರ್ಥ. ಹೈಡ್ ಅಂದ್ರೆ ಏನು ಅಡಗು. ಹೌದಾ? ಶೋದು ಸಿನಾನಿಯಮ್ ಏನು ಡಿಸ್ಪ್ಲೇ, ಅನಾಟಮಿ ಏನು ಹೈಡ್. ಹೌದಾ? ಕ್ರೀಸ್. ಕ್ರೀಸ್ ಮೀನ್ಸ್ ಸುಕ್ಕಾಗಿಸು ಅಂದ್ರ ಮುದುಡಿದ ವಯಸ್ಸಾದ್ಮೇಲೆ ಸುಕ್ ಬರ್ತದಲ್ಲ, ಆಮೇಲೆ ಮಡ್ಚಿತ್ತು ಅಂದ್ರೂ ಸುಕ್ಕಾಗಿಸು ಅಂತ ಕರೀತಾರ. ರಿಂಕಲ್. ರಿಂಕಲ್ ಪದ ನಾವ್ ನೋಡಿ ಸುಕ್ಕಾಗಿಸು ಅಂತಾನೆ ಬರ್ತದ. ಸ್ಮೂತ್ ಅಂದ್ರೆ ಏನು ಎಲ್ಲ ನಯವಾದ ಮೃದುವಾದ. ಹೌದಾ? ಯಾವುದೇ ಇದು ಇರಂಗಿಲ್ಲ, ರಿಂಕಲ್ಸ್ ಇರಂಗಿಲ್ಲ. ಅದು ಕರ್ಸದ್ದು ಏನಪ್ಪಾ ಅಂದ್ರೆ ಸಿನಾನಿಯಮ್ ರಿಂಕಲ್. ಆಮೇಲೆ ಕರ್ಸದ್ದು ಎನಟೋಮಿಯಮ್ ಏನಂದ್ರ ಸ್ಮೂತ್. ಹೌದಾ? ಪೊಲೈಟ್. ಪೊಲೈಟ್ ಅಂತ ಬರ್ತದ. ಪೊಲೈಟ್ ಅಂದ್ರೆ ಏನು? ಪೊಲೈಟ್ ಮೀನ್ಸ್ ಸಭ್ಯ. ಅಂದ್ರ ಆ ಹುಡುಗ ಬಾಳ್ ಪೊಲೈಟ್ ಅದಾನ, ಸ್ಟೂಡೆಂಟ್ ಪೊಲೈಟ್ ಅದಾನ ಅಂತ ಕರಿತೀವಲ್ಲ. ಹೌದಾ? ಇದ್ರದ್ದೇನು ಕ್ರೂಟಿರಿಯಸ್. ಹೌದಾ? ಕ್ರೂಟಿರಿಯಸ್ ಅಂದ್ರೂ ಸಭ್ಯನೇ. ರೂಡ್. ರೂಡ್ ಮೀನ್ಸ್ ಎಷ್ಟು ರೂಡ್ ಅದನ್ರಿ ಮನುಷ್ಯ ಅಂತ ಕರಿತೀವಲ್ಲ, ಅಸಭ್ಯ. ಹೌದಾ? ಅಚೀವ್. ಅಚೀವ್ ಅಂದ್ರೆ ಗೊತ್ತದಲ್ಲ ನಮಗೆಲ್ಲ, ಸಾಧನೆ ಮಾಡೋದು, ಸಾಧನೆ. ಅದರ ಸಿನಾನಿಯಮ್ಸ್ ನೋಡಿದ್ರ ಸಕ್ಸೀಡ್. ಸಕ್ಸೀಡ್ ಅಂದ್ರು ಸಾಧನೆ ಮಾಡುದು, ಯಶಸ್ಸು ಹೊಂದುದು. ಫೇಲ್ ಏನು ಅನಾಟಮಿ. ಇನ್ನೊಂದ್ಸತಿ ಒನ್ಸ್ ಅಗೇನ್ ನೋಡುನು. ತಿನ್ನುದು ಸಿನಾನಿಯಮ್ಸ್ ನ್ಯಾರೋ, ತಿನ್ನುದು ಅನಾಟಮ್ಸ್ ವೈಡ್. ಆಮೇಲೆ ಪ್ರೆಟೆಂಡ್ದು ಮೇಕ್ ಬಿಲೀವ್ ಸಿನಾನಿಯಮ್. ಆಮೇಲೆ ರಿಯಲಿಸ್ಟಿಕ್ ಅನಾಟಮ್. ಆಮೇಲೆ ರೈನ್ ಮೀನ್ಸ್ ಡಿಸ್ಟ್ರಾಯ್ ಸಿನಾನಿಯಮ್ ಅನಾಟಮಿ ರಿಪೇರ್. ಸಪ್ರೇಟ್ ಇದ್ದು ಅಪಾರ್ಟ್, ಅನಾಟಮಿ ಟುಗೆದರ್. ಶೋದು ಡಿಸ್ಪ್ಲೇ ಸಿನಾನಿಯಮ್ ಅನಾಟಮೀಸ್ ಹೈಡ್. ಆಮೇಲೆ ಕ್ರೀಸ್ದು ರಿಂಕಲ್. ಆಮೇಲೆ ಅನಾಟಮಿಯಮ್ ಸ್ಮೂತ್. ಪೊಲೈಟ್ ಇದ್ದು ಕ್ರಿಟಿಯಸ್. ಆಮೇಲೆ ಅನಾಟಮಿ ರೂಡ್. ಅಚೀವ್ದು ಸಕ್ಸೀಡ್. ಆಮೇಲೆ ಅನಾಟಮಿ ಫೇಲ್. ಹಿಂಗೆ ನಾವು ದಿನಾಲು ಈ ಕ್ಲಾಸ್ ಅನ್ನ ನಡೆಸ್ತೀವಿ. ಅಷ್ಟೇ ಅಲ್ಲದೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ಒಂದ್ ವರ್ಡ್ಸ್ 5 ವರ್ಡ್ಸ್ ಡೈಲಿ 5 ವರ್ಡ್ಸ್ ಹಿಂಗ್ ತಗೋಬೇಕು. ಅವ್ರ ಸಿನಾನಿಯಮ್ಸ್ ಅನಾನಿಯಮ್ಸ್ 5 ವರ್ಡ್ಸ್ ಮಾಡ್ಕೋತ ಹೋದ್ರ ಅಕಸ್ಮಾತ್ ಏನಪ್ಪಾ ಅಂತಂದ್ರ 90 ಡೇಸಿಗೆ ಎಕ್ಸಾಮ್ ಇತ್ತಂದ್ರ 5 9s ಎಷ್ಟು 450 ವರ್ಡ್ಸ್ ಆಗೋ ಚಾನ್ಸಸ್ ಇರ್ತದೆ. ಡೈಲಿ 5. ಇವು ಮರಿದೇ ಮಾಡಿದ್ರ ನಾವು ಇಂಗ್ಲಿಷ್ನಾಗ ಏನಪ್ಪಾ ಅಂದ್ರೆ SSC MTS ನಾಗೆ ಇಂಗ್ಲಿಷ್ ಏನ್ ಮಾಡ್ತದ, ನಮ್ದು ಸ್ಕೋರರ್ ಸಬ್ಜೆಕ್ಟ್. ಈ ಸ್ಕೋರರ್ ಸಬ್ಜೆಕ್ಟ್ ಅಂದ್ರ ಸಿನಾನಿಯಮ್ ಅನಾಟಮಿಯಮ್ ಮೋರ್ 2-3 ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರ್ತದ. ಆದ್ರಿಂದ ನಾವು ಸೆಲೆಕ್ಷನ್ ಲಿಸ್ಟ್ನಾಗ ಇರುವಂತಹ ಚಾನ್ಸಸ್ ಬಹಳ ಇರ್ತದ. ಅದ್ರ ಸಲುವಾಗಿ ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ದಿನಾಲು 5 ಪ್ರಾಕ್ಟೀಸ್ ಮಾಡೇಬೇಕು ನೀವು ಸೆಲೆಕ್ಷನ್ ಲಿಸ್ಟ್ನಾಗ ಇರ್ಬೇಕು ಅಂದ್ರ. ಇನ್ನೊಂದ್ ಏನ್ ಬರ್ತದಪ್ಪ ಅಂದ್ರ ಐಡಮ್ಸ್ ಅಂಡ್ ಪ್ರೈಸಸ್ ಅಂತ ಬರ್ತದ. ಹೌದಾ? ಐಡಮ್ ಪ್ರೈಸಸ್ ಬರ್ತದಲ್ಲ, ಅದ್ರನ್ ಕ್ವಶನ್ 1 ಅಥವಾ 2 ಕಂಪಲ್ಸರಿ ರೈಸ್ ಆಗ್ತಾವು. ಯಾವ್ದಾವ್ದಕ್ಕಂದ್ರ ನೇವಿಗೂ ಬರ್ತದ, ಆಮೇಲೆ RPF ಬರ್ತದ, ಆಮೇಲೆ PDO ವಿಲೇಜ್ ಅಕೌಂಟೆಂಟ್ ಎಲ್ಲ ಇಂಗ್ಲಿಷ್ ಗ್ರಾಮರ್ ಇರ್ತದಲ್ಲ, ಇವೆಲ್ಲ ಇರ್ತಾವ ಕಂಪಲ್ಸರಿ. ಹೌದಾ? ಐಡಮ್ಸ್ ನೋಡ್ರಿ. ಐಡಮ್ಸ್ ಮೀನಿಂಗ್ ಪ್ರೈಸಸ್. ಎ ಬೋನ್ ಆಫ್ ಕಂಟೆನ್ಷನ್ ಅನ್ನೋದು ಅದ್ರ ಮೀನಿಂಗ್ ಏನಪ್ಪಾ ಅಂದ್ರ ರೀಸನ್ ಆಫ್ ಕಾನ್ಫ್ಲಿಕ್ಟ್
ಅಂದ್ರ ವಿವಾದಗಳ ಮೂಳೆ ಅಂತ ಅರ್ಥ. ವಿವಾದಗಳ ಅಂದ್ರೆ ವಿವಾದ ಒಂದು ಲ್ಯಾಂಡ್ ಈಗ ಇದು ಕಟ್ಸಿದ್ವಿ, ರಾಮ ಮಂದಿರ್ ಕಟ್ಸಿದ್ವಲ್ಲ, ಅದಕ್ಕ ಏನಂತ ಕರಿತೀವಿ? ರೀಸನ್ ಆಫ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಎ ಬೋನ್ ಆಫ್ ಕಂಟೆನ್ಷನ್ ಅಂತ ಕರಿತೀವಿ. ರಾಮ ಮಂದಿರ್ ಬಿಲ್ಟ್ ಇನ್ ಎ ಬೋನ್ ಆಫ್ ಕನ್ಸ್ಟ್ರಕ್ಷನ್ ಕಂಟೆನ್ಷನ್ ಅಂತ ಕರಿತೀವಿ. ಹೌದಾ? ವಿವಾದ ಇದ್ದಿದ್ದು. ನೋಡ್ರಿ, ಅದ್ರ ಪ್ರೇಸ್ ಅಂದ್ರೆ ಇದನ್ನ ಯೂಸ್ ಮಾಡಿ ಒಂದು ವಾಕ್ಯ ಮಾಡೋದಕ್ಕ ಪ್ರೇಸ್ ಅಂತ ಕರಿತೀವಿ. ದಿಸ್ ಲ್ಯಾಂಡ್ ಈಸ್ ಎ ಬೋನ್ ಆಫ್ ಕಂಟೆನ್ಷನ್ ಅಮಾಂಗ್ ದ ಬ್ರದರ್ಸ್. ಈ ಲ್ಯಾಂಡ್ ಏನದಲ್ಲ, ಒಂದ್ ಲ್ಯಾಂಡ್ ಅದ, ಆ ಲ್ಯಾಂಡ್ ಬ್ರದರ್ಸ್ ನಡುವೆ ಏನಾಗ್ಯದ? ವಿವಾದದಿಂದ ಹುಟ್ಕೊಂಡದ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ನೋಡುನು ಅಬೌವ್ ಬೋರ್ಡ್. ಅಬೌವ್ ಬೋರ್ಡ್ ಅಂತಂದ್ರ ಅದ್ರದ್ದು ಏನಪ್ಪಾ ಅಂದ್ರೆ ಮೀನಿಂಗ್ ಹಾನೆಸ್ಟ್ ಆನ್ ಫೇರ್. ಅಂದ್ರ ಇದು ಫಲಕದ ಮೇಲೆ ಏನ್ ಮಾಡ್ರಿ ಅಂತಂದ್ರ ಫಲಕದ ಮೇಲೆ ಅಂತ. ಅಬೌವ್ ದ ಬೋರ್ಡ್, ಬೋರ್ಡ್ ಮೇಲೆ ಅವನ ಹೆಸರು ಕೂತದ ಅಂತೀವಲ್ಲ. ಹಿ ಈಸ್ ಹಾನೆಸ್ಟ್, ಹಿ ಈಸ್ ಅಬೌವ್ ದ ಬೋರ್ಡ್ ಅಂದ್ರ ಅವನ ಪ್ರಾಮಾಣಿಕತೆ ಎಲ್ಲದ ಫಲಕದ ಮೇಲೆ ಆಗ್ಯದ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಎ ಬರ್ಡ್ ಐ ವ್ಯೂಸ್. ದ ಬರ್ಡ್ ಐಸ್ ವ್ಯೂಸ್ ಅಂದ್ರ ಒಂದು ಹಕ್ಕಿಯ ಕಣ್ಣು ಅಂತ. ಹೌದಾ? ಓವರ್ ವ್ಯೂಸ್ ಅಂದ್ರ ತೀಕ್ಷ್ಣವಾಗಿ ನೋಡು ಅಂತ ಅರ್ಥ. ಯು ಕ್ಯಾನ್ ಗೆಟ್ ಎ ಬರ್ಡ್ ಐ ವ್ಯೂಸ್ ಫ್ರಮ್ ದ ಸಿಟಿ ಫ್ರಮ್ ದ ಹಿಲ್. ಅಂದ್ರ ಹಿಲ್ ಸಿಟಿ ಒಳಗ ನೀವು ಒಂದು ತೀಕ್ಷ್ಣ ಕಣ್ಣಿಡ್ರಿ. ಭಾರಿ ಅದ್ಭುತವಾದಂತಹ ಒಂದು ನಿಸರ್ಗಧಾಮ ಅದ ಅಂತ ಹೇಳ್ದ. ದ ಸರ್ಟನ್ ಲೆಕ್ಚರ್. ದ ಸರ್ಟನ್ ಲೆಕ್ಚರ್ ಅಂದ್ರ ಒಂದು ಪರದೆಯ ಉಪನ್ಯಾಸ, ಒಂದ್ ಲೆಕ್ಚರ್ ಕೊಡಾತಾರ ಅವ್ರು ಅಂತೀವಲ್ಲ, ಒಂದ್ ಸರ್ಟನ್ ಲೆಕ್ಚರ್. ವೈಫ್ ಕಾನ್ಫ್ಲಿಕ್ಟ್ ವಿತ್ ಹಸ್ಬೆಂಡ್. ಹೆಂಡತಿ ಗಂಡನ ಜೊತೆ ಮಾತಾಡೋದ್ರ ಬಗ್ಗೆ ಹೇಳಾರ. ಹೀಸ್ ವೈಫ್ ಆಫ್ಟನ್ ಗಿವ್ ಹಿಮ್ ಎ ಸರ್ಟನ್ ಲೆಕ್ಚರ್. ಅವನ ಹೆಂಡತಿ ಅವಂಗ ಏನ್ ಮಾಡಿದ್ಲು? ಒಂದ್ ರೀತಿ ವಿಷಯದ ಮೇಲೆ ಉಪನ್ಯಾಸ ಕೊಟ್ಲು ಅಂತ ಹೇಳ್ತಾರೆ. ಹೌದಾ? ಈ ಉತ್ತರನು ಏನ್ ಮಾಡ್ಬೇಕು? ನಾವು ದಿನಾಲು 5 ಪ್ರಾಕ್ಟೀಸ್ ಮಾಡ್ಲೇಬೇಕು. ಏನಪ್ಪಾ? 5 ಐಟಮ್ಸ್. ಐಟಮ್ಸ್ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಹತ್ರ ಫೋನ್ ಇರ್ತದ, ಆ ಫೋನ್ ತೆಗೆದ್ರಂದ್ರೆ ಐಟಮ್ಸ್ ಬಂದೇ ಬರ್ತಾವ ಸಾಕಷ್ಟು. ಅವು 5 ನೀವು ಪರ್ಫೆಕ್ಟ್ ಮಾಡ್ಕೊತ ಹೋದ್ರಿ, ನಾವ್ ಹೇಳಿದ ಕ್ಲಾಸ್ ಇಷ್ಟು ಕೇಳಿದ್ರಿ ಅಂದ್ರ ನೀವು ಸೆಲೆಕ್ಷನ್ ಲಿಸ್ಟ್ ನಾಗ ಇರ್ತೀರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅಂದ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಎಲ್ಲ ವಾಕ್ಯ ಕೂಡಿ ಒಂದೇ ವರ್ಡ್ನಾಗ ಹೇಳೋದಕ್ಕ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಹೌದಾ? ಈಗ ಎ ಗ್ರೂಪ್ ಆಫ್ ಸೋಲ್ಜರ್, ಆರ್ಮಿ. ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಹೌದಾ? ಸ್ಕೂಲ್. ಹಿಂಗ್ ಕರಿತೀವಲ್ಲ, ಹಂಗ ಗಿವ್ ಒನ್ ವರ್ಡ್ಸ್. ಇದನ್ನು ಕಂಪಲ್ಸರಿ 1 ಅಥವಾ 2 ಬರುವಂತಹ ಚಾನ್ಸಸ್ ಅದ. ಇಲ್ಲಿ ನೋಡ್ರಿ, ಆನ್ ಆಕ್ಟ್ ಆಫ್ ಅಬೆಂಡಿಕೇಟಿಂಗ್ ದ ಥ್ರೋನ್ ಅಂದ್ರ ಅಬ್ಡಿಕೇಶನ್ ಅಂತ ಕರೀತಾರ. ಏನಂತ ಕರೀತಾರ? ಅಬ್ಡಿಕೇಶನ್. ಅಬ್ಡಿಕೇಶನ್ ಅಂದ್ರೆ ಏನು? ಪದತ್ಯಾಗ ಅಂತ. ಇಷ್ಟೆಲ್ಲ ಹೇಳ್ಕೋತ ಕುಂದ್ರು ಬದ್ಲಿ ಅಬ್ಡಿಕೇಶನ್ ಅಂದ್ರ ಅವನ ಸ್ಥಾನದಿಂದ ಕೆಳಗೆ ಇಳ್ದಾನ ಅಂತ ಅರ್ಥ. ಹೌದಾ? ನೋಡ್ರಿ, ಕನ್ನಡದಾಗ ಇದು ಮಾಡ್ತಿದ್ರ ಮಾಡ್ರಿ, ಪದತ್ಯಾಗ. ಎ ಫೌಂಡ್ ಆಫ್ ಕಂಪನಿ. ಎ ಫೌಂಡ್ ಆಫ್ ಕಂಪನಿ ಅಂದ್ರೇನು? ಕೂಡಿದ್ದು, ಗುಂಪುಗೂಡಿದ್ದು ಅಂತ ಅರ್ಥ. ಗ್ರೆಗೋರಿಯಸ್ ಮೀನ್ಸ್ ಗುಂಪುಗೂಡಿದ. ಇದು ಪೂರ್ತಿ ಸೆಂಟೆನ್ಸ್ ಹೇಳಾರೆ ಒಂದೇ ಶಬ್ದನಾಗ ಹೇಳೋದಕ್ಕೆ ಏನಂತ ಕರಿತೀವಿ? ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಆನ್ ಅರೇಂಜ್ಮೆಂಟ್ ಆಫ್ ಇವೆಂಟ್ಸ್ ಇನ್ ಆರ್ಡರ್ ಆಫ್ ದೇರ್ ಅಕ್ಯುರೆನ್ಸ್. ಅಂದ್ರ ಒಂದು ಫಂಕ್ಷನ್ ಮಾಡೋ ಮುಂದ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರ ಕಾಲಗಣನೆ. ಅಂದ್ರ ಈಗ ಯಾವ್ಯಾವ ಸಾಮ್ರಾಜ್ಯ ಬಂದು ಕಾಲಗಣನೆ ಮಾಡ್ತೀವಲ್ಲ ನಾವು, ಹೌದಾ? ಫಸ್ಟ್ ನಂದ ಸಾಮ್ರಾಜ್ಯ,
ಆಮೇಲೆ ಮೌರ್ಯರು, ಹೌದಾ? ಹಿಂಗೆ ಕಾಲಗಣನೆ ಮಾಡ್ತೀವಲ್ಲ, ಹಂಗೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಏನಂತ ಕರಿತೀವಿ? ಕ್ರೋನೋಲಾಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರೋನೋಲಾಜಿ. ನೆಕ್ಸ್ಟ್ ನೋಡ್ರನು ಗಿವನ್ ವರ್ಡ್ಸ್ ಥಿಂಗ್ಸ್ ಸ್ಪೋಕನ್ ಆರ್ ಡನ್ ವಿದೌಟ್ ಪ್ರಿಪ್ರೇಷನ್. ಅಂದ್ರೆ ಯಾವುದೇ ಪ್ರಿಪ್ರೇಷನ್ ಇರ್ಲಾರ್ದೆ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಎಕ್ಸ್ಟೆಂಪೋರ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಅಸ್ತವ್ಯಸ್ತವಾಗಿ ಮಾಡೋದಕ್ಕೆ. ಅಸ್ತವ್ಯಸ್ತ, ಹೌದಾ? ಅಸ್ತವ್ಯಸ್ತ, ಯಾವುದೇ ತಯಾರಿ ಇಲ್ಲಾರ್ದೆ ಮಾಡೋದು. ಎನಿಥಿಂಗ್ ಸರ್ಟನ್ ದ ಹ್ಯಾಪನ್ ಅಂದ್ರೆ ಸಡನ್ಲಿ ಆಗೋದು, ಹೌದಾ? ಅನಿವಾರ್ಯವಾಗಿ. ಇನ್ಎವಿಟೇಬಲ್ ಅನಿವಾರ್ಯ. ಇನ್ವೆಟಿಬಲ್ ಎನಿಥಿಂಗ್ ಸರ್ಟನ್ ಟು ಹ್ಯಾಪನ್ ಅನಿವಾರ್ಯವಾಗಿ ಮಾಡಲೇಬೇಕು. ಅದಕ್ಕೆ ಏನಂತ ಕರಿತೀವಿ? ಇನ್ಎವಿಟಿವ್ ಅಂತ ಕರಿತೀವಿ, ಹೌದಾ? ಇವು ಮೂರಂತರೂ ನಾವೇನ್ ಮಾಡಿದ್ವಿ? ಕವರ್ ಮಾಡಿದ್ವಿ. ಇದನ್ನು ನೀವೇನ್ ಮಾಡ್ಕೋತ ಬರ್ರಿ, ದಿನಾಲು 5 ಗಿವನ್ ವರ್ಡ್ಸ್, ಹೌದಾ? ಗಿವನ್ ವರ್ಡ್ಸ್ ಪ್ರಾಕ್ಟೀಸ್ ಮಾಡ್ರಿ. ಏನೂ ಇಲ್ಲ, 5 ವರ್ಡ್ಸ್ ಮಾಡಾಕ ನಿಮಗೆ ಟೈಮ್ ಭಾಳ ಆದ್ರೆ 2 ಮಿನಿಟ್ಸ್ ಸಾಕು. 2 ಮಿನಿಟ್ಸ್ ಏನಪ್ಪಾ ಅಂತಂದ್ರೆ ಅನಾಟಮಿ ಸಿನಾನಿಮಸ್ಸಿಗೆ, ಆಮೇಲೆ 5 ಐಟಮ್ಸಿಗೆ 2 ಮಿನಿಟ್ಸ್, ಆಮೇಲೆ ಗಿವನ್ ವರ್ಡ್ಸಿಗೆ 2 ಮಿನಿಟ್ಸ್. ಎಷ್ಟು? ಟೋಟಲ್ 6 ಮಿನಿಟ್ಸ್ ನೀವು ದಿನಾಲು ಮಾಡಿದ್ರಿ. ಆಮೇಲೆ ನಮ್ಮ ವಿಡಿಯೋ ಕೇಳಿದ್ರಿ. ವಿಡಿಯೋ ಚಿಕ್ಕದಾಗಿರ್ತದ, 4-5 ನಾನು ಡೀಟೇಲ್ಸ್ ಆಗಿ ನಿಮಗೆ ಕನ್ನಡದಾಗ ತಿಳಿಯುವಂಗೆ ಹೇಳ್ತೀನಿ, ಹೌದಾ? ಇದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಬೆಲ್ ಬಟನ್ ಒತ್ತಿರಿ, ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಲೈಕ್ ಮಾಡ್ರಿ. ಆಮೇಲೆ ನೀವು ಹೊಸ ಒಂದು 5 ಐಟಮ್ಸ್, 5 ಸಿನಾನಿಯಮ್, ಅನಾಟಮಸ್ ಮತ್ತೆ ಏನಪ್ಪಾ ಅಂದ್ರೆ ಗಿವನ್ ವರ್ಡ್ಸ್ ನನ್ನ ಕಮೆಂಟ್ ಬಾಕ್ಸ್ನಾಗ ಸೆಂಡ್ ಮಾಡ್ರಿ, ಹೌದಾ? ಎಲ್ಲರಿಗೂ ನಿಮ್ಮಿಂದನೇ ಸಾಕಷ್ಟು ಹೆಲ್ಪ್ ಆಗಲಿ. ಆಮೇಲೆ ಶೇರ್ ಮಾಡ್ರಿ. ನೋಡ್ರಿ, ಇವು ಏನದಾವ? ಪ್ರಾಕ್ಟೀಸ್ ಅದಾವ. ತಿನ್ನ, ಪ್ರೆಸೆಂಟ್, ರೆನ್, ಸಪ್ರೇಟ್, ಶೋ, ಕರ್ಸ್, ಪೊಲೈಟ್, ಅಚೀವ್. ಇನ್ನ ಈಗ ಹೇಳಿದ್ದೆ ಅದಾವು, ಪ್ರಾಕ್ಟೀಸ್ ಮಾಡ್ರಿ, ಹೌದಾ? ಇನ್ನೊಂದು ಏನಪ್ಪಾ ಅಂತಂದ್ರ ಸೂರ್ಯ ಕರಿಯರ್ ಅಕಾಡೆಮಿ ವತಿಯಿಂದ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ RPF ಕ್ಲಾಸ್, ಆಮೇಲೆ SSC MTS ಕ್ಲಾಸ್, ನೇವಿ ಕ್ಲಾಸ್, ಎಲ್ಲ ಬ್ಯಾಚ್ಗಳು ಕರೆಕ್ಟಾಗಿ ನಡೆದವು. ನಮ್ಮದೇ ಆದಂತಹ ಒಂದು ಗ್ರೌಂಡ್ ಅದ, ಆಮೇಲೆ ಊಟದ ವ್ಯವಸ್ಥೆ ಅದ. ಎಲ್ಲ ಯಾರೇ ಕಾಂಟ್ಯಾಕ್ಟ್ ಬೇಕು, ನಿಮಗೆ ಸಹಾಯ ಕಲಿಬೇಕು ಇವೆಲ್ಲ ಕೋರ್ಸಸ್ ಅಂದ್ರೆ ಬಂದು ಜಾಯಿನ್ ಆಗ್ರಿ, ಹೌದಾ? ಫೋನ್ ನಂಬರನ್ನು ಕೆಳಗೆ ಕೊಟ್ಟಿರ್ತದ ಡಿಸ್ಕ್ರಿಪ್ಷನ್ನಾಗ, ಫಾಲೋ ಮಾಡ್ರಿ. ಥ್ಯಾಂಕ್ ಯು.